ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮುಖ್ಯಮಂತ್ರಿ ಸ್ಥಾನನೇ ಇದು ಬಹಳ ದೊಡ್ಡದಾಗಿದೆ. ನಿನ್ನೆ ಸಂಜೆ ತನಕ ಮುಂದಿನ ಕ್ಯಾಬಿನೆಟ್ ತಂದೆ ತರ್ತೀವಿ ಅಂತ ಹೇಳಿದವರು ದೈನಿಕರು, ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರೆಲ್ಲ ದೈನಿಕರು ನೇರವಾಗಿ ಹೇಳಿದ್ರು, ಈ ಕಾಂತರಾಜ್ ವರದಿಯನ್ನ ಜಾರಿಗೆ ತರಕ್ಕಾಗಲ್ಲ. ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ 90 ದಿನ ಗಡುವು, ಅದನ್ನ ಜಾರಿ ತರಕ್ಕೆ ಪ್ರಯತ್ನ ಮಾಡೋಣ. ಸಿದ್ದರಾಮಯ್ಯ ಒಪ್ಪಿಕೊಂಡ್ರು. ಯಾಕೆ? ಮುಖ್ಯಮಂತ್ರಿ ಆಗಿ ಬಂದವ್ರೆ ಸಾಕು. ಯಾವ ಹಿಂದುಳಿದ ತಗೊಂಡು ಏನ್ ಮಾಡಿ, ಯಾವ ದಲಿತ ತಗೊಂಡು ಏನ್ ಮಾಡಿ ಅಲ್ರಿ. 9 ವರ್ಷದಿಂದ ತಯಾರಾಗಿದ್ದಂತ ವರದಿನ ನೀವು ಜಾತಿ ಜನಗತಿ ಕಾಂತರಾಜ್ ವರದಿನ ತರಕ್ಕೆ ಬರ್ತೀವಿ, ಜಾರಿ ತರಕ್ಕೆ ಆಗದೆ ಇರೋರು 9 ವರ್ಷದಿಂದ ಆಗದೆ ಇರೋರು 90 ದಿನದಲ್ಲಿ ಮಾಡ್ತೀರಿ. ಸಿದ್ದರಾಮಯ್ಯವರೇ ಸಾಕು, ಹಿಂದುಳಿದವರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡ್ಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ. ಹೇಳಿ ಕಾಂಗ್ರೆಸ್ಸಿನ ನಾಯಕರಿಗೆ, ನಿಮ್ಗೆ ಹಿಂದುಳಿದವರಿಗೆ ದಲಿತರಿಗೆ ಓಟ್ ಅಂತ ಬಂದಿದ್ರಿ ಕರ್ನಾಟಕ ರಾಜ್ಯ. ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ 0 ಅಂತ ಅವರೇ ಹೇಳ್ತಿದಾರಪ್ಪ, ಕಾಂಗ್ರೆಸ್ ಪಕ್ಷದವರು. ಹಿಂದುಳಿದವರು ದಲಿತರು ಘೋಷಣೆ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ 0. ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲು ಅಂತ ಹೇಳ್ತಾ ಇದ್ದೀನಿ. ಕೊಡಬೇಕು, ಆಗಲಿಲ್ಲ ಅಂದ್ರೆ ಜಾರಿ ತರ ಬಿಡಬೇಕು, ಇಲ್ಲಾಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಡೆಡ್ಲೈನ್ ಹಾಕಿ, 1 ವಾರ 15 ದಿನದಲ್ಲಿ ಮಾಡಲಿಲ್ಲ ಅಂತಂದ್ರೆ ಖಂಡಿತ ರಾಜೀನಾಮೆ ಕೊಡ್ತೀನಿ. ಈ ಕೇಂದ್ರ ನಾಯಕರು ಹೋಗುದು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರು ದಲಿತರು ಹಿಂದುಳಿದವ್ರ ಬಗ್ಗೆ ಆಸಕ್ತಿ ಇಲ್ಲ. ಅವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜನಗಣತಿ ಜಾರಿಗೆ ತಂದಕ್ಕೆ ಆಲೆ ಘೋಷಣೆ ಮಾಡಿದ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇ ವ್ಯವಸ್ಥಿತವಾಗಿ ಜಾರಿ ತರಕ್ಕೆ ಎಲ್ಲ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಕಾನೂನುಬದ್ಧವಾಗಿ ರೆಡಿ ಇರೋಂಥವ್ರನ್ನ ಜಾರಿ ತರಕ್ಕೆ ಅಂತ ಕಷ್ಟ. ಅಸೆಂಬ್ಲಿ ಬಿಡಿ, ಅಸೆಂಬ್ಲಿ ಚರ್ಚೆ ಆಗಿ ಯಾವ ಹಿಂದುಳಿದರಿಗೂ, ದಲಿತರಿಗೂ, ಬೇರೆ ಬೇರೆ ಜಾತಿಗೂ, ಲಿಂಗಾಯತರಿಗೂ, ಒಕ್ಕಲಿಗರು, ಬ್ರಾಹ್ಮಣರಿಗೂ, ದಲಿತರಿಗೂ ಯಾರಿಗಾರು ಅನ್ಯಾಯ ಆಗಿದ್ರೆ ಆ ಚರ್ಚೆಯಲ್ಲಿ ಗೊತ್ತಾಗತ್ತೆ, ರಿಪೇರಿ ಮಾಡಿ. ಚರ್ಚೆನೇ ಮಾಡಕ್ ತಯಾರಿಲ್ಲ, ಬಿಡುಗಡೆ ಮಾಡಕ್ಕೆ ತಯಾರಿಲ್ಲ. ಅವ್ರು ಹಿಂದುಳಿದವರು ಬಳಸ್ಕೊಂಡು ಕರ್ನಾಟಕದ ಅಧಿಕಾರನೇ ಮಾಡಿದೆ ನಮ್ಮ ಮುಖ್ಯ ಅನ್ನಂತ ಪ್ರಯತ್ನವನ್ನು ನಡೆಸ್ತಾ ಇದ್ದೀರಲ್ಲ, ಇಡೀ ರಾಜ್ಯದ ದಲಿತರಿಗೆ, ಹಿಂದುಳಿದರಿಗೆ ಮಾಡುವಂತ ದ್ರೋಹ. ಕರ್ನಾಟಕ ರಾಜ್ಯ ಬಂದ್ರಿ, ಈಗ ಮೋಸ ಮಾಡಿದ್ರಿ. 90 ದಿನ ಅಲ್ಲ, ಚುನಾವಣೆ ಬಂದರೂ ಕೂಡ ನೀವು ಆ ಒಂದು ಜಾತಿ ಜನಗಣತಿ ವರದಿ ಜಾರಿ ತರಕ್ಕೆ ಆಗಲ್ಲ, ಹೊಸದಾಗಿ ಆಗಲ್ಲ. 1.5 ಲಕ್ಷ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡುದು. ಹಾಗಾಗಿ ಆ ಕಾಂತರಾಜ್ ರಿಪೋರ್ಟ್ ಬಂತು. ಎಲ್ಲಿ ತರ್ತೀರಿಗೆ ಶಿಕ್ಷಕರನ್ನ ಶಾಲೆ ಬಿಡಿಸಿ ಕರ್ಕೊಂಡು ಬರ್ತಾರೆ 90 ದಿನಕ್ಕೆ. ಶುರುನೇ ಆಗಲಿಲ್ಲ ಇನ್ನು. ಮತ್ತದಕ್ಕೆ ದುಡ್ಡು 140 ಕೋಟಿ ಹೊಳೆಯಲ್ಲಿ ಹಾಕಿ ಹುಣಸೆ ಹಾಕಿದ್ರು ಹೋಯ್ತು ಅಂತಾರಲ್ಲ, ಹಂಗಾಗಿ ಮತ್ತೆ ಎಲ್ಲಿ ದುಡ್ಡು ತರ್ತೀರಿ? ದುಡ್ಡು ವ್ಯರ್ಥ, ಶಿಕ್ಷಕರ ಪ್ರಯತ್ನವೂ ವ್ಯರ್ಥ. 90 ದಿನದಲ್ಲಿ ಆಗಲ್ಲ. ಹಿಂದುಳಿದ ದಲಿತರು ಮೋಸ ಮಾಡೋದೇ ನಿಮ್ ಕೆಲಸ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಬಹಿರಂಗ ಪತ್ರ ಬರೀತಾ ಇರೋ ಉದ್ದೇಶ ಯಾವುದೇ ರಾಜಕಾರಣ ಅಲ್ಲ. ನಿಜಕ್ಕೂ ಹಿಂದುಳಿದವರಿಗೆ ದಲಿತರ ಬಗ್ಗೆ ನಿಮ್ಮ ಆಸಕ್ತಿ ಇದ್ರೆ ನೀವು ಸವಾಲು ಹಾಕಿ. ಕಾಂಗ್ರೆಸ್ ನಾಯಕರು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ನೀವಿಲ್ಲಾಂದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಿಮ್ಮ ಪಕ್ಷವೇ ಇರ್ತದೆ, ಕಾರ್ಯಕರ್ತರು ಇರ್ತಾರೆ. ನಿಮಗೂ ಹಿಂದುಳಿದವರು ದಲಿತರು ನಿಮಗೂ ಏನೂ ಇಲ್ಲ, ನೀವು 0. ಈ ದಿಕ್ಕಲ್ಲಿ ಈ ಬಹಿರಂಗ ಪತ್ರ ಬರೀತಾ ಇದ್ದೇನೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದು ಸಿದ್ದರಾಮಯ್ಯವರು ಗಮನಿಸಬೇಕು. ಇಲ್ಲ ಅಂದ್ರೆ ಈ ಹಿಂದುಳಿದವರು ದಲಿತರು ಇವರ ಶಾಪದಿಂದಲೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ನಿರ್ನಾಮ ಆಗುತ್ತೆ. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾವಿರ್ತೇವೆ. ಆಂಜನೇಯ, ಶ್ರೀರಾಮಚಂದ್ರ ಬಂಟ ಆಂಜನೇಯ
ಸಿದ್ದರಾಮಯ್ಯನ ಬಂಟ ಆಂಜನೇಯ. ಅದಿಲ್ಲ ಅಂದ್ರೆ ನಾವು ಇರಕ್ ಸಾಧ್ಯನೇ ಇಲ್ಲ. ನಾನು ತಂದೆ ತರ್ತೀನಿ, ನಾನು ಮಂತ್ರಿಯಾದಂತ ಸಂದರ್ಭದಲ್ಲಿ ಜಾರಿ ತಂದೆ ತರ್ತೀನಿ. ಮಂತ್ರಿಯಾದಂತ ಜಾರಿ ತರಲಿಲ್ಲ, ಸೋತು. ಆಂಜನೇಯನ ಸ್ಥಿತಿ ಶ್ರೀರಾಮನ್ ಬರುತ್ತೆ, ಸಿದ್ದರಾಮನ್ ಬರ್ತಾಳೆ. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ನಾನು ಹೇಳ್ತಲ್ಲ, ಇದು ಸಿದ್ದರಾಮಯ್ಯನವ್ರ ಮಗ ಯತೀಂದ್ರನೇ ಹೇಳಿದ್ದು. ಪ್ರಬಲ ಜಾತಿಗಳ ಒತ್ತಡಕ್ಕೆ ಈ ಜಾರಿ ತರಕ್ಕಾಗ್ಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರ ಉತ್ತರ ಏನು? ಪ್ರಬಲ ಜಾತಿ ಅಷ್ಟೇ ಅಲ್ಲ, ಹಿಂದುಳಿದವರು ಅಂತ ಒತ್ತಡ ಮಾಡ್ರು ಬೇಡ ಅಂತ. ಯೂಟರ್ನ್ ತಗೊಂಡ್ರು ಸಿದ್ದರಾಮಯ್ಯ ಯೂಟರ್ನ್ ತಗೊಂಡ್ರು. ಹಾ, ಯೂಟರ್ನ್ ತಗೊಂಡ್ರು. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಈ ಹಿಂದುಳಿದವ್ರನ್ನ, ದಲಿತರನ್ನ ಆ ಹೆಸರು ಇಟ್ಕೊಂಡೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅವತ್ತಿಂದ ರಾಜಕಾರಣ ಮಾಡ್ಕೊಂಡ್ಬಂದು ಅಧಿಕಾರಕ್ಕೆ ಬಂದರು. ಈಗ ಆ ದಲಿತರನ್ನು, ಹಿಂದುಳಿದವ್ರನ್ನು ಪಕ್ಕಕ್ಕೆ ಸರಿಸಿ ಈಗೋ ಕೇಂದ್ರ ನಾಯಕರು ಆಶೀರ್ ಕೃಪಾಚಾರ್ಯರು ಇರಬೇಕು ಅಂತ ಹೇಳಿ ಒಪ್ಕೊಂಡ್ಬಂದಿದ್ದಾರೆ. ಯಾವ ಕಾರಣಕ್ಕೂ ದಲಿತರು, ಹಿಂದುಳಿದವರು ಇದು ಕ್ಷಮಿಸಲ್ಲ.